ಹಲೋ ಫ್ರೆಂಡ್ಸ್, ಸೀತಾರಾಮ ಧಾರಾವಾಹಿ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗಿಂತ ಮೊದಲೇ ನೋಡೋಣ ಬನ್ನಿ. ಹಾಗೆ ಇನ್ನು ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕಡೆ ಫಸ್ಟ್ ಸೀನಲ್ಲಿ ಸೀತಾ ಅವರು ಅವ್ರ ಮನೇನ ಲಾಕ್ ಮಾಡ್ಕೊಂಡು ಬರ್ತಿರ್ತಾರೆ. ಅವ್ರು ಕಳೆದಿರೋ ಮೆಮೊರೀಸ್ನೆಲ್ಲ ನೆನಪಿಸ್ಕೊಂಡು ಅವರು ಮತ್ತು ರಾಮು ಮತ್ತು ಸಿಹಿ ಇದ್ದಿದ್ದ ನೆನಪನ್ನೆಲ್ಲ ಮಾಡಿಕೊಂಡು ಅವರು ಬಾಗ್ಲಾಗ್ತಾ ಇರ್ತಾರೆ. 204 ಅಂತ ಡೋರ್ ನಂಬರು. ಈ ಕಡೆ ಸೀತಾ ಅವ್ರಿಗೆ ಅವ್ರ ಮನೆಯವರೆಲ್ಲ ಅಕ್ಕಪಕ್ಕ ಮನೆಯವರೆಲ್ಲ ಆಶೀರ್ವಾದ ಮಾಡ್ತಿರ್ತಾರೆ. ಈ ಕಡೆ ರಾಮ್ ಅವರು ಸೂರಿ ತಾತಂಗೆ ನೀವು ಅಂದ್ಕೊಂಡಂಗೆಲ್ಲ ನಡೀತಿದೆ ಅಲ್ವಾ ತಾತ ಅಂತ ಕೇಳಿದಾಗ ಆಗ ಸೂರಿ ತಾತ ನಾನು ರಾಮ ಜಂಟಿ ಆಗ್ತಿದ್ದಾನೆ, ಅದರಲ್ಲಿ ಜೊತೆಗೆ ಸೀತೆಯನ್ನು ಕರ್ಕೊಂಬರ್ತಿದ್ದಾನೆ, ಅದರಲ್ಲೂ ಕೂಡ ಸುಲಿವೆ ಅಂತ ಒಂದು ಮಗುನೂ ಕೂಡ ಕರ್ಕೊಂಬರ್ತಾ ಇದ್ದೇನೆ ಅಂತ, ಅದಕ್ಕೆ ನನಗೆ ತುಂಬ ಖುಷಿಯಾಗಿದೆ ರಾಮ, ಮದುವೆ ಚೆನ್ನಾಗಿ ಆಗ್ಬಿಟ್ರೆ ಅಷ್ಟೇ ಸಾಕು ಕಣೋ ನನಗೆ ಅಂತ ಸೂರಿ ತಾತ ಹೇಳಿದಾಗ ಈ ಕಡೆ ಸೀತಾ ಅವರು ಅವ್ರ ಮನೆ ಹತ್ರ ರಂಗೋಲಿ ಬಿಟ್ಟಿರೋದನ್ನೆಲ್ಲ ನೆನಪಿಸ್ಕೊಂಡು ಸಿಹಿ ಸೀತಾ ಅವ್ರು ಇದ್ದಿದ್ದು ಅವ್ರ ಮನೆಯಲ್ಲಿ ಕಳೆದಿದ್ದ ನೆನಪನ್ನೆಲ್ಲ ನೆನಪು ಮಾಡಿಕೊಂಡು ಈ ಮನೆ ನನಗೆ ದೊಡ್ಡ, ಎಲ್ಲೇ ಹೋದರೂ ಎಲ್ಲೇ ಬಂದರೂ ನಮ್ಮ ಇಲ್ಲಿ ಸಿಗೋ ನೆಮ್ಮದಿನೇ ಬೇರೆ, ನಿಜವಾಗ್ಲೂ ನಾನು ಈ ಮನೇನ ತುಂಬ ಮಿಸ್ ಮಾಡ್ಕೋತೀನಿ ಅಂತ ನೆಡ್ಕೊಂಡು ಮನಸ್ಸಲ್ಲಿ ಅಂದ್ಕೊಂಡು ಬರ್ತಿರ್ತಾರೆ. ಈ ಕಡೆ ಭಾರ್ಗವಿ ಅವರು ನಿಮ್ಮ ಆಸೆ ಎಲ್ಲ ನೆರವೇರುತ್ತೆ ಮಾವಯ್ಯ, ಈಡೇರಿಸದೆ ಬಿಡೋದಿಲ್ಲ. ಆಗ ರಾಮ್ ಅವರು ಚಿಕ್ಕಿ ಮಾತು ಕೊಟ್ಟಾದ್ಮೇಲೆ ಮುಗೀತು ತಾತ, ಜಸ್ಟ್ ಎಂಜಾಯ್ ದ ಮೂಮೆಂಟ್. ಆಗ ಸೂರಿ ತಾತ ಆಯಿತು ಕಣೋ ಮದುಮಗನೇ, ನೀನು ಹೇಳಿದ್ಮೇಲೆ ಮುಗೀತು, ಹೆಣ್ಣವ್ರು ಬರೋಕ್ಕಿಂತ ಮುಂಚೆ ನಾವು ಚೌಟ್ರಿಗೆ ಹೋಗಬೇಕು, ಬಾ ಹೋಗೋಣ ರೆಡಿ ಆಗೋಣ ಅಂತ ಹೋಗ್ತಾರೆ. ಈ ಕಡೆ ಸತ್ಯ ಅವರು ವಾಣಿ ಅದಕ್ಕೆ ತಿರ್ಗಾ ಮನೆಗೆ ಬರ್ತಿದ್ದಾರೆ ಅನ್ನೋ ಅಷ್ಟು ಖುಷಿ ಆಗ್ತಿದೆ. ದೇವರೇ, ಎಷ್ಟೋ ವರ್ಷಗಳ ನಂತರ ಒಳ್ಳೆ ಸೊಸೆನೇ ಮನೆಗೆ ಕೊಡ್ತಿದ್ಯಾ, ಇನ್ಮೇಲಾದರೂ ಈ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಲಿ. ಈ ಕಡೆ ಭಾರ್ಗವಿ ಅವರು ಮನಸ್ಸಲ್ಲಿ ನಿಮ್ಮ ವಾಣಿ ಅದಕ್ಕೆ ತಿರ್ಗಾ ವಾಪಸ್ ಬರ್ತಿದ್ದಾರೆ ಅಂತ ಖುಷಿ ಪಡ್ತಿದ್ಯಾ, ಸತ್ಯ ಅಂತ ಅಂದ್ಕೊಂಡು ಮನಸ್ಸಲ್ಲೇ ಅಂದ್ಕೊತಾರೆ. ಈ ಮನೆಯಲ್ಲಿ ಯಾರಿರಬೇಕು ಯಾರಿರಬಾರ್ದು ಅಂತ ನಿರ್ಧಾರ ಮಾಡೋದೇ ಈ ಭಾರ್ಗವಿ. ಈ ಕಡೆ ಸಿಹಿ ಪುಟ್ಟ ಸೀತಮ್ಮನ ಮದುವೆ ನೋಡಿ ನನಗೆ ಎಷ್ಟು ಖುಷಿ ಆಗ್ತಿದೆ, ಗಟ್ಟಿ ಮೇಳ ಅಂತ ಅಕ್ಷತೆ ಎಲ್ಲರೂ ಆಗ್ತಿರ್ತಾರೆ. ಆಗ ರಾಮ್ ಅವರು ಸಿಹಿ ಪುಟ್ಟ ಬಾಯ್ಲಿ ಅಂತ ಈ ಸಾಕ್ಷಿಯಾಗಿ ನಾನು ನಿನ್ಗೆ ಹೇಳ್ತಿದ್ದೀನಿ, ನಾನೇ ನಿನ್ನ ಅಪ್ಪ, ನೀನೇ ನನ್ನ ಮಗಳು ಅಂತ ಸಿಹಿನ ಕರೆದ್ಬಿಟ್ಟು ಎತ್ಕೊಂಡು ಅವರು ಈ ಕಡೆ ಭಾರ್ಗವಿ ಅವರು ಇನ್ಮೇಲಿಂದ ನಿನ್ನ ಸೀತಮ್ಮ ರಾಮನ ಜೊತೆ ಮಾತ್ರ ಇರ್ತಾಳೆ ಅಂತ ಭಾರ್ಗವಿ ಅವರು ಮನಸ್ಸಲ್ಲೇ ಅಂದ್ಕೊತಾರೆ. ಸೀತಾರಾಮ ಸೀರಿಯಲ್ ತುಂಬ ಟ್ವಿಸ್ಟ್ಗಳ ಮೂಲಕ ಬರ್ತಿದೆ ಫ್ರೆಂಡ್ಸ್. ಯಾರೆಲ್ಲ ಟಿವಿಗಿಂತ ಮೊದಲೇ ನೋಡಬೇಕು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಸೀರಿಯಲ್ ರಿವ್ಯೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ.